ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಿನೇ ನನಗೆ ವಾಚಿಂಗ್ ಟೈಮಿಂಗ್ಸ್ ಕಡಿಮೆ ಆಗ್ತಾಯಿದೆ ಮತ್ತು ವ್ಯೂವರ್ಸ್ ಕಡಿಮೆ ಆಗ್ತಾ ಇದ್ದಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಸೊ ಇವತ್ತು ನನ್ನ ಟೆರೆಸ್ ಗಾರ್ಡನಲ್ಲಿ ನನಗೆ ಲೆಮನ್ ಪ್ಲ್ಯಾಂಟಲ್ಲಿ ಸುಮಾರು 6 ಇಂದ 7 ಲೆಮನ್ ಸಿಕ್ಕಿದ್ವು. ಸೊ ನಿಮಗೆ ಈ ಥರ ಒಂದು ಗಿಡ ಇದ್ದರೆ ಸಾಕು, ಮನೆಯಲ್ಲಿ ನಿಮಗೆ ಮನೆಗೆ ಬೇಕಾದಷ್ಟು ನಿಂಬೆಹಣ್ಣು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರ ಹೆಸರು ಬಂದು ಆಲ್ ಟೈಮ್ ನಿಂಬೂಸ್ ಅಂತ ಹೇಳಿ. ನಿಮ್ಗೆ ಯಾವುದೇ ಒಂದು ನರ್ಸರಿಗೆ ಹೋಗಿ ಕೇಳಿದ್ರು ನಿಮಗೆ ಈ ಒಂದು ಗಿಡ ಸಿಗುತ್ತೆ. ಸೊ ಯಾವುದೇ ಪಾಟಲ್ಲೂ ಸಹ ಇದನ್ನು ನೀವು ಬೆಳ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿ ಬಿಡುತ್ತೆ ಕಾಯಿ. ನಾನು ಇದಕ್ಕೆ ಯಾವುದೇ ರೀತಿ ಮೆಡಿಸನ್ ಹಾಕೋದಾಗಲಿ ಇಲ್ಲ ಏನೂ ಹಾಕೋದಿಲ್ಲ. ಜಸ್ಟ್ ಕೋಕೋಪಿಟ್ ಮಾತ್ರ ಯೂಸ್ ಮಾಡ್ತಿರ್ತೀನಿ ಆಗಾಗ, ಮತ್ತು ಸ್ವಲ್ಪ ಮಣ್ಣು ಈ ಥರ ಎಲ್ಲ ಹಾಕಿ, ಮತ್ತು ಅದನ್ನು ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಪ್ರತಿ ಟೈಮು ಅದು ಡ್ರೈ ಆಗಿದ ತಕ್ಷಣ ತುಂಬ ಬಿಸಿಲಿದ್ದಾಗ ನೀರು ಹಾಕೋದಾಗಿರ್ಬೋದು, ಈ ಥರ ಎಲ್ಲ ಮಾಡೋದ್ರಿಂದ ಚೆನ್ನಾಗಿ ಕಾಯಿ ಎಲ್ಲ ಬಿಟ್ಟಿದೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಕಾಯಿ ಅಂತ ಹೇಳಿ. ಅದ್ರ ಜೊತೆಗೆ ಕರಿಬೇವಿನ ಹಣ್ಣು ಕೂಡ ಬಿಟ್ಟಿತ್ತು. ಸೊ ತುಂಬಾ ಚೆನ್ನಾಗಿರುತ್ತೆ ಕರಿಬೇವಿನ ಹಣ್ಣು. ಸೊ ನಂತರ ಇಲ್ಲಿ ನಾನು ಫ್ಯಾಷನ್ ಫ್ರೂಟಲ್ಲಿ ಇನ್ನೂ 2 ಹಣ್ಣು ಆಗಿದ್ವು, ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೆ. ಆಲ್ರೆಡಿ ನನ್ನ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ಫ್ಯಾಷನ್ ಫ್ರೂಟ್ ನಾನು ಮತ್ತು ಹಸ್ಬೆಂಡು ಕಟ್ ಮಾಡಿ ಅದ್ರಲ್ಲಿ ಜ್ಯೂಸ್ ಮಾಡಿದ್ದಿಲ್ಲ, ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಮತ್ತೆ 2 ಹಣ್ಣು ಬಿಟ್ಟಿತ್ತು. ಸೊ ನಂತರ ನಾನು ಮತ್ತು ನನ್ನ ಫ್ರೆಂಡು ಇವತ್ತು ಹೊರಗಡೆ ಹೊರಟಿದ್ವಿ. ಸೊ ಎಲ್ಲಿಗೆ ಹೊರಟಿದ್ವಿ ಅಂತ ಅಂದರೆ ಡೆಂಟಲ್ ಕ್ಲೀನಿಂಗ್ ಮತ್ತು ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ರಾಜರಾಜೇಶ್ವರಿ ಡೆಂಟಲ್ ಹಾಸ್ಪಿಟಲ್ ಮತ್ತು ಕಾಲೇಜ್ ಇದೆಯಲ್ಲ, ಸೊ ಮೈಸೂರು ರೋಡು, ಇಲ್ಲಿಗೆ ಹೋಗ್ತಾ ಇದ್ವಿ. ಆಲ್ರೆಡಿ ನನ್ನ ಫ್ರೆಂಡು ಲಾಸ್ಟ್ ವೀಕು ಹೋಗಿ ತೋರಿಸ್ಕೊಂಡು ಬಂದಿದ್ದರು. ಅವರಿಗೆ ಈ ವೀಕು ಬರೋದಕ್ಕೆ ಹೇಳಿದರು, ಹಾಗಾಗಿ ಅವ್ರ ಜೊತೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೆ. ಸೊ ನೋಡೋಣ ಟೈಮ್ ಏನಾದರೂ ಇತ್ತು ಅಂದರೆ ನಂದು ಸ್ವಲ್ಪ ಡೆಂಟಲ್ ಕ್ಲೀನಿಂಗ್ ಮಾಡಿಸ್ಕೊಳ್ಳೋದಿತ್ತು. ಸೊ ಕ್ಲೀನ್ ಮಾಡಿಸ್ಕೊಳ್ಳೋದು ಅಂದರೆ ನನಗೆ ಆಲ್ರೆಡಿ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಥರ ಎಲ್ಲ ಡೆಂಟಲಲ್ಲಿ ಆಗಿತ್ತು. ಸೊ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಅದನ್ನು ಕ್ಲೀನ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ. ನೋಡೋಣ, ಇಲ್ಲಿ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮು ಈ ಒಂದು ಹಾಸ್ಪಿಟಲ್ಗೆ ಹೋಗ್ತಾ ಇರೋದು. ಸೊ ಹಾಗಾಗಿ ನೋಡೋಣ, ಅಲ್ಲಿ ಟೈಮ್ ಇತ್ತು ಅಂದರೆ ಸೊ ಚೆಕಪ್ ಮಾಡಿಸ್ಕೊಂಡು ಮತ್ತು ಅದನ್ನು ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹೊರಟು ಬಂದಿದ್ದೆ. ಸೊ ಫಸ್ಟ್ ಟೈಮ್ ನಾನು ಈ ಒಂದು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿ ಕೂಡ ಟ್ರೀಟ್ ಮಾಡ್ತಾರೆ ಮತ್ತು ಚೆನ್ನಾಗೂ ಕೂಡ ನೋಡ್ತಾರೆ. ಅಲ್ಲಿಗೆ ಹೋಗಿ ನನ್ನ ಹೆಸರು ಮತ್ತು ಒಂದು ಅಡ್ರೆಸ್ನ ಮೆನ್ಷನ್ ಮಾಡಿಸಿ ಅವರು ಒಂದು ವೈಟ್ ಕಾರ್ಡ್ ಕೊಡ್ತಾರೆ. ನಂತರ ಒಂದೊಂದಾಗಿ ಪ್ರೊಸೆಸರಾಗಿ ಮಾಡ್ತಾರೆ. ಸೊ ಅಲ್ಲೆಲ್ಲ ಟ್ರೈನಿಗಳು ಸಹ ಇರ್ತಾರೆ, ಡಾಕ್ಟರ್ಸು ಇರ್ತಾರೆ. ಸೊ ಹಾಗಾಗಿ ಕೆಲವರು ಅಂದ್ಕೊಳ್ತಾರೆ ಹೆಂಗೆ ಮಾಡ್ತಾರೋ ಏನೋ ಅಂತ ಅನ್ಬೋದು. ಸೊ ತುಂಬಾ ಚೆನ್ನಾಗಿ ಕೂಡ ಮಾಡಿದ್ರು, ತುಂಬ ನೀಟಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ನನಗಂತೂ ನನ್ನ ಹಲ್ಲುಗಳು ನೋಡ್ಕೊಂಡಿದ್ದ ತಕ್ಷಣ ತುಂಬಾ ಖುಷಿ ಆಯಿತು. ಎಷ್ಟು ನೀಟಾಗಿ ಕ್ಲೀನ್ ಮಾಡಿದರು ಅಂತಂದರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದರು. ತುಂಬಾ ನನ್ನದು ಹಲ್ಲುಗಳು ಒಂಥರ ಬ್ಲ್ಯಾಕ್ ಥರ ಎಲ್ಲ ಹಾಕಿಬಿಟ್ಟಿತ್ತು. ಸೊ ತುಂಬ ದಿವಸ ಅಂದ್ಕೊಂಡಿದ್ದೆ ಯಾವಾಗಪ್ಪ ಕ್ಲೀನ್ ಮಾಡಿಸ್ಕೊಂಡು, ಟೈಮೇ ಸಿಗ್ತಿರ್ಲಿಲ್ಲ. ಸೊ ಈ ಒಂದು ಟೈಮು ನಾನು ಫ್ರೆಂಡ್ ಜೊತೆ ಹೋಗಿದ್ದು ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಂತರ ನಮ್ಮದು ಒಂದು ಶಾಪ್ ಅಂದರೆ ನನ್ನ ಫ್ರೆಂಡು ಶಾಪಿಗೆ ಬಂದ್ವಿ. ಸೊ ಶಾಪಲ್ಲಿ ಫ್ರೆಂಡ್ ಬಂದು ಕಟಿಂಗ್ ಮಾಡ್ತಾಯಿದ್ರು. ಸೊ ನಾನು ಕಟಿಂಗ್ನ ವೀಡಿಯೋನೂ ಸಹ ಮಾಡ್ತಿದ್ದೆ. ಆಲ್ರೆಡಿ ನನ್ನ ಫ್ರೆಂಡು ಶಾಪ್ ಇದೆ, ನಂದು ಸಹ ಟೈಲರಿಂಗ್ ಶಾಪ್ ಇದೆ. ಅವರು ಬಂದು ಇಲ್ಲಿ ಪೆನ್ಸಿಲ್ ಕಟ್ ಪ್ಯಾಂಟ್ದು ಕಟಿಂಗ್ ಮಾಡ್ತಾಯಿದ್ರು. ಸೊ ಅದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡು ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಪೆನ್ಸಿಲ್ ಕಟ್ಟು ಪ್ಯಾಂಟ್ ಯಾವ ಮೆಷರ್ಮೆಂಟ್ ಕಟ್ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಫುಲ್ ಲೆಂತ್ ಬಂದು 40. ಸೊ ಈ ಒಂದು ಲೆಂತಲ್ಲಿ ಕಟಿಂಗ್ ಮಾಡ್ತಾ ಇರೋದು. ಸೊ ಯಾವ ಥರ ಶೇಪ್ ಎಲ್ಲ ಹಾಕ್ಕೊಳ್ತಿದ್ದಾರೆ ಅಂತ ನೋಡ್ತಿದ್ದೀರಲ್ಲ. ಸೊ ಈ ಥರ ಶೇಪ್ ಹಾಕ್ಕೊಳ್ಬೇಕು. 12:29 ಮಾಡಿ ಮುಗಿಸಿದೆ ಕಣಕ್ಕ ಕರೆಕ್ಟಾಗಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ವೇಸ್ಟ್ ಬೆಲ್ಟು ಮತ್ತು ಫುಲ್ ಲೆಂತ್ ತೊಗೊಂಡ್ರೆ ಸಾಕು ಕಟಿಂಗ್ಗೆ. ಸೊ ತುಂಬ ಈಸಿ ಕಟಿಂಗ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನಾದರೂ ಈ ಕಟಿಂಗು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಕಟಿಂಗ್ನ ವೀಡಿಯೋ ಮಾಡ್ತಾಯಿದ್ದೆ. ಸೊ ಸುಮ್ಮನೆ ಕೂತಿದ್ನಲ್ಲ, ಹಾಗಾಗಿ ಯಾಕೆ ವೀಡಿಯೋ ಮಾಡಿ ಹಾಕಬಾರ್ದು ಅಂತ ಹೇಳಿ ನಿಮಗೆ ಹಾಕಿದ್ದೀನಿ ಅಷ್ಟೇ. ಫುಲ್ ಲೆಂತ್ ಬಂದು 40, ರೆಡಿ ಬಂದು 37ಗೆ ರೆಡಿ ಬರುತ್ತೆ. ಸೊ ಇದು ಸಿಗರೆಟ್ ಪ್ಯಾಂಟ್ ಅಂತಾರಲ್ಲ, ಸೊ ಆ ಥರ. ಸೊ ತುಂಬ ಚೆನ್ನಾಗಿ ಇವಾಗೆಲ್ಲ ಫುಲ್ಲು ಟ್ರೆಂಡಿಯಾಗಿದೆ. ಹಾಗಾಗಿ ವೇಸ್ಟ್ ಬೆಲ್ಟ್ ಬಂದು 12. ಸೊ ಇದನ್ನು 12 ಅಂತ ಅಂದರೆ 24ಅಲ್ಲಿ ಡಿವೈಡ್ 2 ಮಾಡಿಕೊಂಡ್ರೆ 12 ಬರುತ್ತೆ. ಸೊ ಫುಲ್ ಲೆಂತ್ ಬಂದು 40ಗೆ ನಾವು ಒಂದು 2 ಇಂಚಸ್ ಎಕ್ಸ್ಟ್ರಾನೇ ಕಟ್ ಮಾಡಿಟ್ಕೊಂಡು, ನಂತರ ನಮಗೆ ಬಂದು 38ಗೆ ಫಿನಿಶಿಂಗ್ ಬರಬೇಕಾಗುತ್ತೆ.
ಸೊ ಇದು 38 ಫುಲ್ ಲೆಂತ್ ಅಂತ ಮೆಜರ್ಮೆಂಟು ಇಟ್ಕೊಳ್ಬೇಕಾಗುತ್ತೆ. ಸೊ ನೋಡಿದ್ರಲ್ಲ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.